ರಾಷ್ಟ್ರಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರವಾಸದ 2ನೇ ಚರಣದಲ್ಲಿ ಉತ್ತರ ಮೆಸಿಡೋನಿಯಾಕ್ಕೆ ಭೇಟಿ ನೀಡಿದ್ದು ರಾಜಧಾನಿ ಸ್ಕೊಪ್ಜೆಯಲ್ಲಿರುವ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಅವರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಹಾಗೂ ಐತಿಹಾಸಿಕ ಬಾಂಧವ್ಯ ಗಟ್ಟಿಗೊಳಿಸುವ ಉದ್ದೇಶ ಹೊಂದಲಾಗಿದ್ದು, ಎರಡೂ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ಜಾಗತಿಕ ಶಾಂತಿ ಮತ್ತು ಅಭಿವೃದ್ಧಿಯತ್ತ ಸಾಗಬಹುದು ಎನ್ನುವ ಕುರಿತು ಮಾಹಿತಿ ನೀಡಿದರು. ಉತ್ತರ ಮೆಸಿಡೋನಿಯಾವನ್ನು ಭಾರತ ಕೇವಲ ದೂರದ ದೇಶವನ್ನಾಗಿ ನೋಡದೆ ಸ್ಥಿರ ಹಾಗೂ ಸಮೃದ್ಧ ಜಾಗತಿಕ ಭವಿಷ್ಯದ ಪ್ರಮುಖ ಆಧಾರ ಸ್ತಂಭವೆಂದು ಪರಿಗಣಿಸುತ್ತದೆ. ಎರಡೂ ದೇಶಗಳ ನಡುವಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಪರ್ಕಕ್ಕೆ ಆದ್ಯತೆ ನೀಡಲಾಗಿದೆ. ಸ್ಕೊಪ್ಜೆಯ ಹೆಮ್ಮೆಯ ಪುತ್ರಿ ಮದರ್ ತೆರೇಸಾ ಅವರು ಭಾರತವನ್ನು ತಮ್ಮ ತಾಯ್ನಾಡನ್ನಾಗಿ ಮಾಡಿಕೊಂಡಿದ್ದನ್ನು ಸ್ಮರಿಸಿದರು. ಶಾಂತಿ ಮತ್ತು ಅಹಿಂಸೆಯ ಹರಿಕಾರ ಮಹಾತ್ಮ ಗಾಂಧೀಜಿಯವರ ಸುಂದರ ಪ್ರತಿಮೆಯನ್ನು ಉತ್ತರ ಮೆಸಿಡೋನಿಯಾ ಜನತೆಗೆ ಹಸ್ತಾಂತರಿಸುವುದಾಗಿ ಹೇಳಿದ ಅವರು, ಸುಮಾರು 1 ಶತಕೋಟಿ ಮತದಾರರನ್ನು ಒಳಗೊಂಡಿರುವ ಭಾರತದ ಸಾರ್ವತ್ರಿಕ ಚುನಾವಣೆಗಳು ಮಾನವ ಇತಿಹಾಸದ ಅತಿದೊಡ್ಡ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಾಗಿದೆ. ಈ ಮೂಲಕ ದೇಶ ಅಸಾಧಾರಣ ವೈವಿಧ್ಯತೆಯು ಪ್ರಜಾಪ್ರಭುತ್ವಕ್ಕೆ ಸಾಕ್ಷಿಯಾಗಿದೆ. ಎರಡು ದೇಶಗಳ ಯುವ ಸಂಸದರು ಭಾರತ ಮತ್ತು ಉತ್ತರ ಮೆಸಿಡೋನಿಯಾಕ್ಕೆ ಪ್ರಯಾಣಿಸಿ ಸಂಸದೀಯ ಆಚರಣೆಗಳು ಮತ್ತು ಸಾರ್ವಜನಿಕ ನೀತಿ ರಚನೆಯ ಉತ್ತಮ ಪದ್ಧತಿಗಳನ್ನು ವಿನಿಮಯ ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಲಾಗಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಸಂಸತ್ತಿನ ಕೆಳಮನೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿ ಕಲ್ಪಿಸುವ ಐತಿಹಾಸಿಕ ಕಾನೂನನ್ನು ಜಾರಿಗೆ ತರಲಾಗಿದ್ದು, ಲಕ್ಷಾಂತರ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ವಿವರಿಸಿದರು. ಇಂದಿನ ಸಂಘರ್ಷಮಯ ಜಗತ್ತಿನಲ್ಲಿ ಗೋಡೆಗಳನ್ನು ಕಟ್ಟುವ ಬದಲು ಸೇತುವೆಗಳನ್ನು ನಿರ್ಮಿಸಬೇಕು. ವಸುಧೈವ ಕುಟುಂಬಕಂ ಎಂಬುದು ಭಾರತದ ಪ್ರಾಚೀನ ತತ್ವವಾಗಿದೆ. ಉಭಯ ದೇಶಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ವಿಸ್ತರಿಸುವ ಮೂಲಕ ಶಾಂತಿ ಮತ್ತು ನಂಬಿಕೆಯ ಭವಿಷ್ಯ ನಿರ್ಮಿಸಲು ಆದ್ಯತೆ ನೀಡಲಾಗುವುದು ಎಂದು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದರು. Whether through the universal language of yoga, a shared love for cinema, or academic exchanges, our people recognize each other as keepers of ancient living cultures. Tomorrow, I shall have the opportunity to pay tribute to Skopje's most famous daughter, Mother Teresa, who made India home. I shall be handing over to the people of North Macedonia a beautiful bust of Mahatma Gandhi, whose timeless ideals of peace and non-violence bind us all together. As I look across the chamber today, I am reminded that a nation's true pulse beats within its parliament. Democracy is not merely a system of governance. It is a shared article of faith that unites India and North Macedonia. Our parliaments are the guardians of our people's freedoms, the architects of our laws,